ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಮೊದಲನೇದಾಗಿ ನನ್ನ ತಂದೆ ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಂದಿರು, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಏನು ರಾಯರ ಮಹಿಮೆ ಇದು, ಎಂಥ ಪವಾಡ ಇದು. ನಾನು ಬಿಚ್ಚಾಲಯದಿಂದ ಮಂತ್ರಾಲಯ, ಅಲ್ಲಿಂದ ಇಲ್ಲಿವರೆಗೂ ಕೇದಾರನಾಥದವರೆಗೂ ನಡೆದುಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೋ ತಾಲೂಕುಗಳು, ಎಷ್ಟೋ ಜಿಲ್ಲೆಗಳು ದಾಟ್ಕೊಂಡು ಬಂದೆ. ಇವಾಗ ನೀವು ಯಾರಂತಲೇ ನನಗೆ ಗೊತ್ತಿಲ್ಲ. ನಿಮ್ಮ ಒಟ್ಟಿಗೆ ನಾನು ಯಾವತ್ತೂ ನಿಮ್ಮ ಫೇಸ್ ಟು ಫೇಸ್ ಅಂದರೆ ಮುಖ ಪರಿಚಯ ಆಗಿಲ್ಲ. ಎಷ್ಟು ದೂರದಿಂದ, ಬೆಳಗಾವಿಯಿಂದ ಬಂದಿದ್ದೀರಾ, ಧಾರವಾಡದಿಂದ ಬಂದಿದ್ದೀರಾ, ರಾಣೆಬೆನ್ನೂರಿಂದ, ಚಿತ್ರದುರ್ಗದಿಂದ, ಕೋಲಾರದಿಂದ ಮತ್ತು ಮದ್ದೂರಿನಿಂದಲೂ ಬಂದಿದ್ದೀರಲ್ಲ ತಂದೆ ತಾಯಿಂದರೆ. ಬೆಂಗಳೂರು, ಸುಮಾರು ಊರ ಕಡೆದಿಂದ ಬಂದಿದ್ದೀರಾ. ಯಾದಗಿರಿ, ಸೇಡಮು, ಎಷ್ಟು ತಾಲೂಕುಗಳು, ಎಷ್ಟು ಜಿಲ್ಲೆಗಳು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವನವರು ಮತ್ತು ನಿಮ್ಮ ಯಜಮಾನರು ಬೈಯಲ್ವಾ ಅಂತ ಕೇಳಿದರೆ, ನಾವು ನಿಮ್ಮ ಒಟ್ಟಿಗೆ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದೀವಿ, ನಾನು ಅವ್ರಿಗೆ ಬುತ್ತೇನು ಅಂದರೆ ಊಟವನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಅವರು ನಮ್ಮ ಮನೇಲಿ ಇನ್ನೂ ಪ್ರೋತ್ಸಾಹ ಮಾಡಿದ್ದಾರೆ, ಇನ್ನೂ ಒಂದೆರಡು ಹೋಳಿಗೆ ಹೆಚ್ಚಿಗೆ ಕಟ್ಕೊಂಡು ಹೋಗು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ನಿಜವಾಗ್ಲೂ ನನ್ನ ಉಸಿರುವರೆಗೂ ನೀವೇನು ನನಗೊಂದು ಹೊತ್ತು ಊಟವನ್ನು ಕೊಟ್ಟಿದ್ದಿರಲ್ಲ. ಚಿರುಋಣಿಯಾಗಿರ್ತೀನಿ ತಾಯಿಂದಿರೆ. ಕೊಟ್ಟವ್ರಿಗೆ ಮಾತ್ರ ಚಿರುಋಣಿ ಆಗಿರ್ತೀನಿ ಅಂತ ಹೇಳ್ತಾ ಇಲ್ಲ, ಕೊಡಲ್ದವ್ರದ್ದು ಇರ್ತೀನಿ ನಾನು. ಯಾರು ಕೊಟ್ಟಿಲ್ಲ, ಯಾಕಂದರೆ ಅವ್ರು ನಿಮ್ಮ ಆ ಸಂದರ್ಭದಲ್ಲಿ ಕೆಲಸದಲ್ಲಿ ಇರ್ತೀರಾ, ಅಷ್ಟು ದೂರದಿಂದ ಬಂದಿಲ್ಲ, ನೀವು ಬರಲೇಬೇಕು ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ಇವಾಗ ನಾನು ಮಹಾರಾಷ್ಟ್ರ ಬಾರ್ಡ್ರ್ ಎಂಟ್ರಿ ಆಗ್ತಾಯಿದ್ದೀನಿ, ಇನ್ನೊಂದು ಇವತ್ತು ನಾಳೆ ಎಂಟ್ರಿ ಆಗ್ತೀನಿ. ದಯವಿಟ್ಟು ನೀವು ಯಾರು ಹೇಳ್ತಾ ಇದ್ದೀನಿ, ತುಂಬ ದೂರ ಆಗುತ್ತೆ, ಸಾವಿರಾರು ಕಿಲೋಮೀಟ್ರ್ ಯಾಕೆ ಬರ್ತೀರಾ? ಬರಬೇಡಿ, ಹೋಗಿ. ನಿಮ್ಗೆ ಅನುಗ್ರಹ ಮಾಡ್ತಾ ಇರೋದು ನಾನಲ್ಲ, ಇಲ್ಲಿ ನಿಮಗೆ ಅನುಗ್ರಹ ಮಾಡಿರೋದು ನಾನಲ್ಲ. ಅರ್ಥ ಮಾಡ್ಕೊಳ್ಳಿ, ನಾನು ದೇವರು ಅಲ್ಲ, ಗುರುಗಳು ಅಲ್ಲ. ನಾನು ನಿಮ್ಗೆ ಅನುಗ್ರಹ ಮಾಡೋದಕ್ಕೆ ನೋಡಿ, ದೇವರು ಇರೋದು ಅಲ್ಲಿದ್ದಾರೆ, ಗುರುಗಳಿದ್ದಾರೆ ನೋಡಿ, ಅವ್ರು ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ನಿಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಮಾಡುತ್ತಾ ಕುಳಿತಿದ್ದಾರೆ. ನಾನು ಏನಿಲ್ಲ, ರಾಯರು ಅಲ್ಲಿದ್ದಾರೆ ನೋಡಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ರೌಂಡ್ ಹಾಕಿ ಇಷ್ಟು ದೂರದಿಂದ ಸುತ್ತಾಕಿ ಮತ್ತೆ ರಿಟರ್ನ್ ಅಲ್ಲಿಗೇ ಬರ್ತಾ ಇದ್ದೀರಾ. ಅದಕ್ಕೆ ನೀವು ಅಷ್ಟು ದೂರ ಹೋಗಬೇಡಿ, ಅಷ್ಟು ದೂರದಿಂದ ಹೋಗೋಕ್ಕೆ ಹೋಗಬೇಡಿ. ಬನ್ನಿ, ಇಲ್ಲೇ ಇದ್ದಾರೆ ಬನ್ನಿ ಅಂತ ನಾನು ಕರ್ಕೊಂಡ್ಬರ್ತಾ ಇದ್ದೀನಿ, ಇಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಅನುಗ್ರಹ ಮಾಡುವಷ್ಟು ದೊಡ್ಡವನಲ್ಲ. ನನಗೆ ದಾರಿ ದೀಪವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು, ನಾನು ಇಲ್ಲಿದ್ದೀನಿ, ನನ್ನ ಮಕ್ಕಳೆಲ್ಲ ಸುತ್ತಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ದಾರಿ ತೋರಿಸು ಅಂತ ಹೇಳಿದ್ದಾರೆ. ನಾನು ರಾಯರು ಇಲ್ಲೇ ಇದ್ದಾರೆ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ವ್ರತವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅನುಗ್ರಹ ಮಾಡಿರೋದು ನಿಮಗೆ ಗುರು ರಾಘವೇಂದ್ರ ಸ್ವಾಮಿಯವರು, ಶಿವದೇವರು. ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದ ಮುಂದ್ಗಡೆ ಇರ್ತಕ್ಕಂಥದ್ದೇ ಶಿವದೇವರು. ಅವರು ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ನಾನು ಮನುಷ್ಯ. ಅದಕ್ಕೆ ಅದರ ಇನ್ನೊಂದು ವಿಚಾರದಲ್ಲಿ ನಾನು ಪುಣ್ಯವಂತ ತಾಯಿಂದಿರೆ. ನಿಮ್ಮಂಥ ತಾಯಿಂದಿರನ್ನ ಪಡ್ಕೊಂಡಿದ್ದೀನಲ್ಲ, ನಿಮ್ಮಂಥ ಅಕ್ಕ ತಂಗಿಂದಿರನ್ನ ಪಡ್ಕೊಂಡಿದ್ದೀನಲ್ಲ, ನಾನು ನಿಜವಾಗ್ಲೂ ಪುಣ್ಯವಂತ. ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಸ್ನೇಹಿತರೆ, ನನ್ನ ತಂದೆ, ನೀವೆಷ್ಟು, ನಾನು ನಿಜವಾಗ್ಲೂ ಪುಣ್ಯವಂತ. ಯಾಕಂದರೆ ಇವತ್ತು ನಿಮ್ಮ ಮನೆ ಊಟವನ್ನು ಮಾಡಿಕೊಂಡು ಇಲ್ಲಿವರೆಗೂ ನನ್ನನ್ನು ಕಳಿಸಿಕೊಟ್ಟಿದ್ದೀರ ಕ್ಷೇಮವಾಗಿ. ಚಿಂತಿಸಬೇಡಿ, ನಿಮ್ಮ ಒಟ್ಟಿಗೆ ಗುರು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ಅಂತ ಹೇಳಿದ್ದೀರಲ್ಲ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಬೃಂದಾವನದಲ್ಲಿ 353 ವರ್ಷ ಆಯಿತು. ಇವತ್ತಿಗೂ ಗುರು ರಾಘವೇಂದ್ರ ಸ್ವಾಮಿಯವರು ಜೀವಂತವಾಗಿ ನೋಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇವಾಗ ಹೇಗೆ ಈಗ ಕೂತ್ಕೊಂಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು, ಇದೇ ರೀತಿಯಾಗಿ ಕುಳಿತಿದ್ದಾರೆ ಬೃಂದಾವನದಲ್ಲಿ. ಒಂದು ಚರ್ಮ ಕೂಡ ಇವು ನೋಡಿ, ಸತ್ತು 24 ತಾಸು ಆದಮೇಲೆ ಈ ಚರ್ಮ ಊದ್ಕೊಂಡ್ಬಿಡುತ್ತೆ. 3 ದಿನ ಕಳೆದ ನಂತರ ಎಲ್ಲ ಬಸ್ತು ಹೋಗಿಬಿಡುತ್ತೆ. ಆದರೆ ಗುರು ರಾಘವೇಂದ್ರ ಸ್ವಾಮಿಯವ್ರದ್ದು ಹಂಗಲ್ಲ. ಇವಾಗ ಹೇಗೆ ಈ ಥರದಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಹೀಗೇ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ಯಾರಿಗೋಸ್ಕರ ಕುಳಿತಿದ್ದಾರೆ? ಮಕ್ಕಳಿಗೋಸ್ಕರ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳು, ನನ್ನ ಮಕ್ಕಳು ಯಾರೂ ಕುಗ್ಗಬಾರದು. ಇವತ್ತು ಅವರು ಕುಗ್ಗುತ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರ ಹಿಂದ್ಗಡೆ ನಾನು ಇದ್ದೀನಿ ಅಂತ ಅರ್ಥ. ತಡವಾಗಬಹುದು, ನಿಮ್ಮ ಒಟ್ಟಿಗೆ ಬರುವುದು ತಡವಾಗಬಹುದು, ಆದರೆ ಒಂದು ಸತಿ ಬಂದೆ ಅಂದರೆ, ಯಾಕಂದರೆ ದೇವರಲ್ಲಿ ಪರ್ಮಿಷನ್ ತೊಗೋಬೇಕಲ್ಲ ಅವರು. ಒಂದು ಸಲ ಬಂದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ದೇವರು ಹೇಳಿದರು, ಯಾಕೆ ನೀನು ಇವ್ರಿಗೋಸ್ಕರ ಕುಳಿತಿದ್ದೆ, ಬಂದುಬಿಡು ಅಂತ. ಇಲ್ಲ, ನಾನು ಬರುವುದಿಲ್ಲ, ಬಾ, ನಿನ್ನನ್ನು
ಪಕ್ಕದಲ್ಲಿ ನಿನ್ನ ಕರೆದುಕೊಂಡು ಹೋಗ್ತೀನಿ ಬಾ ಅಂತಂದು ದೇವರು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಕರೆದಂಥ ಸಂದರ್ಭದಲ್ಲಿ ಇಲ್ಲ ತಂದೆ ಗುರುದೇವ, ಇವರೆಲ್ಲರೂ ನನ್ನ ನಂಬಿದ್ದಾರೆ, ಇವರೆಲ್ಲರ ಬಾಯಲ್ಲೂ ನಿಮ್ಮ ಹೆಸರನ್ನು ಹೇಳಿಕೊಂಡು ಕರೆದುಕೊಂಡು ಬರುತ್ತೇನೆ ಅಂತ ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ. ಇವತ್ತು ನಿಮಗೆ ಕಷ್ಟ ಬಂದಿರಬಹುದು, ಯಾರು ಕುಗ್ಗಬೇಡಿ. ನಿಮ್ಮೊಟ್ಟಿಗೆ ರಾಯರಿದ್ದಾರೆ. ಅವರು ನಮಗಷ್ಟೇ ತಂದೆ ಅಲ್ಲ, ನಿಮ್ಮ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರನ್ನ ನಂಬಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ, ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಆಯಿತು, ಎಷ್ಟೋ ದೂರದಿಂದ ಬಂದು ನನಗೆ ತುಂಬ ಅದ್ಭುತವಾಗಿ ನೋಡ್ಕೊಂಡಿದ್ದೀರಾ. ಇನ್ನು ಮುಂದೆ ಬರಬೇಡಿ, ಯಾಕಂದರೆ ತುಂಬ ನಾನು ಆ ಥರಲ್ಲಿ ಬರಲೇಬೇಡಿ ಅಂತ ಕೇಳ್ತಿಲ್ಲ, ಯಾಕಂದರೆ ತುಂಬ ದೂರ ಆಗುತ್ತೆ. ಅಷ್ಟು ದೂರದಿಂದ ಬರಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೇನೂ ಇಲ್ಲ, ನಿಮ್ಮ ಕಡೆಯಿಂದ ಒಂದೇ ಒಂದು ಆಸ್ತಿ ಕೇಳೋದು. ಆ ಆಸ್ತಿ ಏನು ಗೊತ್ತಾ? ರಾಯರಿದ್ದಾರೆ ಅಂತ. ಆ ಆಸ್ತಿ ಕೊಡ್ತೀರಾ ನನಗೆ? ರಾಯರಿದ್ದಾರೆ ಅಂತ ಒಂದು ಆಸ್ತಿ ಕೊಟ್ಬಿಡಿ. ನೀವು ಕಮೆಂಟ್ ಮಾಡ್ತಿರಲ್ಲ, ನೀವು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿದ್ರೆ ನನಗೆ ಭಾಳ ಆನಂದವಾಗುತ್ತೆ ನನಗೆ. ಯಾಕಂದರೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಹೇಳ್ದಂಗೂ ಆಗುತ್ತೆ. ಅದೇ ರೀತಿಯಾಗಿ ನನಗೆ ಭಾಳ ಖುಷಿಯಾಗುತ್ತೆ. ಎಲ್ಲರ ಕಮೆಂಟು ಓದ್ತಾ ಇರ್ತೀನಿ, ಆದರೆ ನಿಮಗೆ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ. ಆ ಕಾರಣದಿಂದ ರಿಪ್ಲೈ ಮಾಡ್ತೀನಿ ನಿಮಗೆ. ನಿಮ್ಮೊಟ್ಟಿಗೆ ನಾನು ಮಾತಾಡ್ತೀನಿ ಸ್ವಲ್ಪ ದಿನ ಮಾತ್ರ. ಆದರೆ ನನಗೆ ರಾಯರಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿದ್ರೆ ನನ್ನ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಯ್ಯೋ, ನನ್ನ ತಾಯಿಂದಿರು ರಾಯರಿದ್ದಾರೆ ಅಂತ ಮಾಡಿದಂತ ನಾನು ಅದನ್ನು ನೋಡ್ತಾ ಇರ್ತೀನಿ. ಎಲ್ಲದೂ ರಾಯರಿದ್ದಾರೆ. ಅದೇ ನಮಗೆ ಆಸ್ತಿ. ಅದೇ ನನಗೆ ನೀವು ಒಂದು ಏನಂದರೆ ಒಂದು ಆಸ್ತಿ ಕೊಟ್ಟಂಗೆ, ಒಂದು ಮನೆ ಕೊಟ್ಟಾಗ, ಒಂದು ಬಂಗ್ಲೆ ಕೊಟ್ಟಾಗ ಎಷ್ಟು ಖುಷಿಯಾಗಿರ್ತಾನೆ ಮನುಷ್ಯ. ನೀವು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿದ್ರೆ ನನಗೆ ಭಾಳ ಆನಂದವಾಗುತ್ತೆ, ಸಂತೃಪ್ತಿಯಾಗಿ ಖುಷಿಯಾಗಿರ್ತೀನಿ. ನಾನು ನಿಮ್ಮ ಕಮೆಂಟ್ ಎಲ್ಲ ಓದ್ತಾ ಇರ್ತೀನಿ, ಬಟ್ ನಿಮಗೆ ರಿಪ್ಲೈ ಆಗಿರುವುದಿಲ್ಲ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮ ಸಿಹಿ ಸುದ್ದಿಯನ್ನು ನಮಗೆ ಹಂಚ್ಕೊಳ್ಳಿ ನಮ್ಮ ಹತ್ರ. ಆದರೆ ಇನ್ನೊಂದು ನೆನಪಿಟ್ಕೊಳ್ಳಿ, ನಿಮ್ಮೆಲ್ಲರ ಹತ್ರ ಬರ್ತೀನಿ, ಹೋಳಿಗೆ ಊಟ ತಿನ್ನೋಕೆ ಬರ್ತೀನಿ. ನಿಮ್ಮ ಮನೆಗೆ ಕರ್ಕೊತೀರಲ್ಲ, ಹೋಳಿಗೆ ಊಟ ಕೊಡ್ತೀರಾ? ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಶೇರ್ ಮಾಡಿ. ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ, ಅಷ್ಟೇ ಸಾಕು. ನಮಗೆ ಭಾಳ ಖುಷಿಯಾಗುತ್ತೆ. ಶುಭವಾಗಲಿ.